ಮತ್ತು ಕೇಸ್ ದಾಖಲೆ ಮಾಡಲಿಕ್ಕೆ ಬಂದಂತ ಎಲ್ಲ ಪೊಲೀಸ್ ಅಧಿಕಾರಿಗಳೇ, ಅವ್ರಿಗೆ ತಿಮ್ಮಾಪುರ್ ಹೇಳಿ ಕಳಿಸಿರ್ತಾನೆ ಎಸ್ ಪಿಗೆ, ಯತ್ನಾಳ್ ಹೊಂಟಾನ ಅಂದ್ರೆ ಒಂದು ಕೇಸ್ ಹೋಗಿ. ನಾ ಹೇಳಿನವ್ರಿಗೆ ಮನೆ ಗುರುಮುಟ್ಕಲ್ದಾಗ ಹೇಳಿದ್ದೆ 79 ಆಗ್ಯಾವು, ಗುರುಮಟ್ಕಲ್ ಅಂದ 80ನೇದು ಮನೆ ನಿನ್ನೆ ಇವತ್ತು ಮುಂಜಾನೆ ನೋಡಿದೆ ಪೇಪರ್ನಾಗ. ಗದ್ದಾಳದಾಗ 81 ಆದ್ರೂ ಆಗ್ಬಹುದು. 150 ಕೇಸ್ ಆದ ಮ್ಯಾಗ 2028 ಎಲೆಕ್ಷನ್ ಬರ್ತವೆ. 150 MLA ಸೀಟ್ ನಮ್ಗೆ ಬರುವುದು ಅಂತ ತಿಳ್ಕೊಂಡು ಇವತ್ತು 81ನೇ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತಹ ಮುಂದೆ ಜಮಖಂಡಿ ಮತ್ತೆ ನಾವು ಗೆಲ್ತೀವಿ ಅನ್ನೋಂಥದ್ದು ಶ್ರೀಕಾಂತ್ ಅವರು. ಯಾಕಂದ್ರೆ ಕೇಸ್ ಬಿಟ್ಟವ್ರು ಗ್ಯಾರಂಟಿ ತಗೊಂಡು ಗೆಲ್ತೀವಿ. ಎಷ್ಟು ಕೇಸ್ ಹಾಕ್ತೀರಿ ಹಾಕಿ. ಇನ್ನಾಗಿ ನೋಡಿದ್ರಲ್ಲ ನಮ್ಮ ಶಿವಾಜಿ ಮಹಾರಾಜರ ಬಗ್ಗೆ ಹೇಳಿದ್ರು, ಸಂಭಾಜಿ ರಾಜನ್ ಕೇಳಿಬಿಟ್ರೆ ಕಣ್ಣ ನೀರು ಬಂದು ನನಗೆ. ಮೊನ್ನೆ ಅತನಿ ಸಭೆಯಲ್ಲಿ ನಾ ಹೇಳಿದೆ, ಆ ಸಿನಿಮಾ ನಾ ಗಾಡಿ ಒಳಗೆ ನೋಡ್ಕೋತ ಚಾವು ಶಾಹಿ, ಬರಿದ ಶಾಹಿ, ಕುತುಬ್ ಶಾಹಿ, ಆದಿಲ್ ಶಾಹಿ, ಟಿಪ್ಪು ಸುಲ್ತಾನ ಇಷ್ಟೆಲ್ಲ ಮಂದಿ ಬಂದ ಮ್ಯಾಗೂ ನಾವು ಇನ್ನ ಕೇಸರಿ ಟೊಪ್ಪಿಗೆ ಹಾಕೊಂಡು ಕೇಸರಿ ಜೆಂಡ ಹಾಕೊಂಡು ಅಡ್ಡಾಡ್ತೀವಿ ಅಂದ್ರೆ ಖರೆ ನಮ್ಮ ಪೂರ್ವಜರೇ ಹುಲಿಗಳು, ಅವರೇ ಗಾಂಸರು ಖರೆ. ಇನ್ನು ಈ ಮೊಘಲ್ರಿ ಗಂಜಿ, ಟಿಪ್ಪು ಸುಲ್ತಾನ್ ಗಂಜಿ, ಔರಂಗಜೇಬಿ ಗಂಜಿ ಅನ್ನೋ ಸಾಬ್ರಾಗ್ಯಾರಲ್ಲ, ಅವರು ರಣಹೇಡಿಗಳು ಅಂತ ಹೇಳಿ ಈ ಸಂದರ್ಭದಾಗ ಹೇಳಿದ. ಅವೆಲ್ಲ ಹಂಗಾಗ್ಯಾವು, ಕತ್ತಿ ತೋರ್ಸಂಗೆ ಆಗ್ಯಾವು. ಅವಕ್ಕಿನ್ನ ಪೂರ್ತಿ 5 ನಿಮಿಷ ಪೊಲೀಸರು ಸುಮ್ಕೊಂಡಿಸ್ಬಿಟ್ರೆ 100 ಕೋಟಿ ಮಂದಿನೂ ಕೊಲ್ತೀನಿ ಅನ್ನುವಂತಹ ಹೇಳಿಕೆ ಕೊಡ್ತಾನೆ, ಅವನ ಕೇಸ್ ಆಗೋದಿಲ್ಲ. ಇವತ್ತು ಸ್ವಾಮಿಗಳು ಬಂದಾಗ ಬಿಜಾಪುರನಾಗ ನಿಮ್ಗೊಂದು ಕೇಸ್ ಬಿತ್ತಲ್ರಿ, ಮೊದಲೇ ಕೇಸ್ ಬರ್ತಾವ ನಿಮ್ಗೂ. 3ನೇ ದಿನ ಭಾಳ ಜೂನಿಯರ್ ಅದೇ, ನಾ ಭಾಳ ಸೀನಿಯರ್ ಅದೇ. ನಿಮಗೆ ಈ ಪೊಲೀಸರ ಮ್ಯಾಗ, ಮಿಲಿಟರಿ ಅವ್ರ ಮ್ಯಾಗ ಇವು ಚಿಕ್ಕಿ ಗಿಕ್ಕಿ ಇರ್ತಾವಲ್ಲ, ಹಂಗೆ ನಾನು ಭಾಳ ಅದಾವ. 80 ಚಿಕ್ಕಿ ಹಾಕೋಬೇಕಾಗ್ತದೆ, ಈ ಕಡೆ 40, ಈ ಕಡೆ 40. ಇನ್ನು ಪಾಕಿಸ್ತಾನ ಮಿಲಿಟರಿ ಅವ್ರು ಚಿಕ್ಕಿ ಹಾಕೊಂಡಿರ್ತಾರೆ ನೋಡಿರಲಿಲ್ಲ, ಅವ್ರು ಹಿಂಗೆ ಬಿಟ್ಟಿರ್ತಾರೆ ಎಲ್ಲ ಮಕ್ಕಳು. ಒಂದು ಯುದ್ಧನ ಗೆದ್ದಲ್ಲ, ಎಲ್ಲಿ ಚಿಕ್ಕಬೇಕು ನಾವು ಹೇಳ್ರಿ. ಪಾಕಿಸ್ತಾನದ ಯಾವುದರೆ ಭಾರತದ ವಿರುದ್ಧ ಯಾವುದರೆ ವಾರ್ನಾಗ ಗೆದ್ದಾರೇನು? ಎಂದೂ ಗೆದ್ದಿಲ್ಲ. ಆದ್ರೆ ಮಕ್ಕಳಲ್ಲಿ ಮಿಲಿಟರಿ ಜನರಲ್ ಕೊಟ್ರೆ ಅವರು ಯಾವಾಗ ತಗೊಂಡ್ರು, ಯಾವಾಗ ಇವು ಹಿಂಗೆ ಆಗಿ ನಮ್ಗೆ ಏನಾಗ್ಯದ, ಇನ್ನ ಹೇಳಿದ್ರು ಗುರುಗಳು, ಚೊಂಗೆ ಮಾಡಿ ತಿನ್ನೋದು ಅದು ಹಿಂಗಾಗಿದ್ದೆ. ನಾವೇ ಮಾತಾಡ್ತಿದ್ವಿ MP ಇದ್ದಾಗ. ಇನ್ನು ಈ ದೇಶನಾಗ ಒಂದು ಪಕ್ಷದ ಸರ್ಕಾರ ಬರ್ಲಿಕ್ಕೆ ಸಾಧ್ಯ ಇಲ್ಲ. 10, 15, 20 ಪಾರ್ಟಿ ತಗೊಂಡು ಸರ್ಕಾರ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಯಾಕಂದ್ರ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರು ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತು ಎರಡೇ ಹೆಸರ, ಯಾವಪ್ಪ? ಒಂದು ಗಾಂಧಿ, ಒಂದು ನೆಹರು. ಇವರಿಬ್ರು ಏನೂ ಮಾಡಿಲ್ಲ. ಮಾಡುವವರೇ ಬೇರೆ, ಬೆಣ್ಣೆ ಹೊಡೆದವರೇ ಬೇರೆ. ಮಾಡಿದವರು ಯಾರಪ್ಪ? ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದ್ದು ಟ್ಯಾಟ್ಯಾ ಟೋಪಿ. ಏನೋ ಕಾನೂನು ತಂದು ಬ್ರಿಟಿಷರು ಬಂದೂಕು ಇದು ಮಾಡಿ ಹೊಡಿಬೇಕಾದ್ರೆ, ಬಾಯಾಗಿಟ್ಟು ಅವ್ರು ತೆಗಿಬೇಕಾದ್ರೆ ಗೋವಿನ ಇದು ಮತ್ತು ಹಂದಿ ಇದನ್ನು ಇದು ಆಗ್ತಾ ಇರುತ್ತೆ. ಅಲ್ಲಿಂದ ಯುದ್ಧ ಚಾಲು ಆಯ್ತು. ಮೊದಲ 1857ರಾಗ ಮೊದಲ ಭಾರತದಲ್ಲಿ ಸಂಗ್ರಾಮ ಆಯಿತು. ಅಲ್ಲಿಂದ ಹಿಡಿದು ಎಷ್ಟು ಜನ, ಎಷ್ಟು ಕುಟುಂಬಗಳು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು, ಏನು ಪ್ರಾಣ ಕೊಟ್ಟರು. ಸ್ವಾತಂತ್ರ್ಯ ಹೋರಾಟಗಾರ ಎಷ್ಟು ಕುಟುಂಬಗಳು ನಾಚಾದವು. ಭಗತ್ ಸಿಂಗು, ಚಂದ್ರಶೇಖರ್ ಆಜಾದ್, ಮದನ್ ಲಾಲ್ ದಿಂಗ್ರಾ,
ಚಂದ್ರಶೇಖರ್ ಯಾರು ನಮ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್. ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಇವತ್ತು ಅರ್ಧ ಮುರ್ಧ ಇಟ್ಲಿ, ಅರ್ಧ ಮುರ್ಧ ಇಂಡಿಯಾ. ಪಕ್ಕ ಇಂಡಿಯಾನೂ ಇಲ್ಲ, ಪಕ್ಕ ಹಿಂದೂನೂ ಇಲ್ಲ, ಪಕ್ಕ ಸಾಹಬನೂ ಇಲ್ಲ, ಪಕ್ಕ ಕ್ರಿಶ್ಚಿಯನ್ ಇಲ್ಲ. ಅವ ಹೇಳ್ತಾನ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿ. ಅವ್ರಿಗೆ ಏನು ಗೊತ್ತದ? ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರಿಗೆ 2 ಸಲ ಯಾವ ಶಿಕ್ಷೆ ಆಯ್ತು ಅವ್ರಿಗೆ? ಕಾಳಾಪಾನಿ ಅಂತಿದ್ರು. ಅವಾಗ ಅಲ್ಲಿ ಅಂಡಮಾನ್ದ ಒಯ್ದಿಡ್ತಿದ್ರು. ಮೊನ್ನೆ ನರೇಂದ್ರ ಮೋದಿ ಅವರಲ್ಲಿ ಹೋಗಿ ಅವರು ಇದ್ದಂತಹ ರೂಮಿಗೆ ಹೋಗಿ ಅಲ್ಲಿರುವಂತಹ ಇದು ದೀಪಕ್ಕೆ ನಮಸ್ಕಾರ ಮಾಡಿ ಇವತ್ತು ಸ್ವಾತಂತ್ರ್ಯ ವೀರ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉದ್ಘಾಟನೆ ಮಾಡಿದ್ರಲ್ಲ. ಆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಕಾಳಾಪನಿ ಹೆಂಗಿತ್ತಂದ್ರೆ, ಒಂದು ದಿವಸಕ್ಕೆ ಎತ್ತುಗಳ ಜಾಗದಾಗ ಮನುಷ್ಯ ಕಟ್ಟಿ 1 ಪೌಂಡ್ ಎಣ್ಣೆ ತೆಗಿಬೇಕು. ಪಾಕಿಸ್ತಾನದಲ್ಲಿರುವಂತ ಕೊನೆ ಹಿಂದೂ ಸುರಕ್ಷಿತವಾಗಿ ಭಾರತಕ್ಕೆ ಬಂದ ಮೇಲೆ ಒಂದು ತಳಿನೂ ಉಳಿಬಾರ್ದು ಭಾರತದಾಗ. ಅವಾಗ ಸ್ವಾತಂತ್ರ್ಯ ತಗೋಬೇಕಂತ ಯಾರು ಹೇಳಿದ್ದು? ವಾಜಪೇಯಿ ಹೇಳಿದ್ದಲ್ಲ, ನರೇಂದ್ರ ಮೋದಿ ಅವರು ಹೇಳಿದ್ದಲ್ಲ. ಯಾರು ಹೇಳಿದ್ದು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಹೇಳಿದ್ರು ಅನ್ನೋಂತ ಅದಕ್ಕೆ ಉತ್ತರ ಅವರು ಅದಕ್ಕೆ ಹೇಳ್ತಾರೆ. ಏನ್ ಹೇಳ್ತಾರ? ಇರ್ಲಿಲ್ಲ, ಮುಂದಿನ ಸಲ JCB ಬರ್ತದೆ ಸ್ವಲ್ಪ. ಅವ್ರು ಏನ್ ಹೇಳ್ತಾರೆ ಅಂಬೇಡ್ಕರ್? ಇಸ್ಲಾಂನಲ್ಲಿ ಮತ್ತೊಂದು ಧರ್ಮವನ್ನ ಸಹೋದರದಿಂದ ನೋಡುವಂತಹ ಆ ಧರ್ಮದಾಗನೇ ಬರೋದಿಲ್ಲ. ನೀವು ತಿಳ್ಕೊಂಡ್ರಿ ಸಹೋದರ ನಮಗೆ ಯುಕ್ತಿವತ್ತ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳ್ತಾರೆ, ಪಾಕಿಸ್ತಾನ ಬೇಡುವಾಗ ಇಡೀ ಭಾರತದಲ್ಲಿರೋ ಎಲ್ಲಾ ಮುಸಲ್ಮಾನರು ನಮ್ಗೆ ಪಾಕಿಸ್ತಾನ ಬೇಕು, ನಾವು ಈ ಆಕಳದ ಗೋಮೂತ್ರ ಕುಡಿಯೋರ ಜೋಡ ನಾವು ಇರುವುದಿಲ್ಲ ಅಂತ ಹೇಳ್ತಾರೆ. ಯಾರು? ಸರ್ದಾರ್ ವಲ್ಲಭ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದ್ರು. ಇದು ಇತಿಹಾಸ, ಇದು ದಾಖಲೆ ಇದೆ. ದ ಪಾರ್ಟಿಷನ್ ಆರ್ ಪಾಕಿಸ್ತಾನ್ ಅಂತ ಒಂದು ಪುಸ್ತಕ ಐತಿ, ಓದ್ರಿ. ಆನ್ಲೈನ್ದಾಗ ಇದ್ರಾಗ ಹೋಗಿ ಯೂಟ್ಯೂಬ್ದಾಗ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಷಣಗಳು. ನಮಗೇನು ಕಲಿಸ್ಬಿಟ್ಟಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರ ಸಲುವಾಗಿ ಹೋರಾಟ ಮಾಡಿದ್ರು, ಮೀಸಲಾತಿ ಕೊಟ್ಟರು. ಅವರು ಏನು ಮೇಲಿನ ಜಾತಿ ವಿರೋಧಿ ಇದ್ರು. ಇದನ್ನು ಬಿಟ್ಟರೆ ಅಂಬೇಡ್ಕರ್ ಬಗ್ಗೆ ನಿಜವಾದ ಇತಿಹಾಸ ನಮ್ಗೆ ಗೊತ್ತಿಲ್ಲ. ನಮ್ಮ ಪುಸ್ತಕ ತೆಗೆದ್ರೆ ನಮಗೆಲ್ಲರದು ಮೊಘಲರದು ಎಲ್ಲರ ಹೆಸರು ಗೊತ್ತಾವ. ಎಲ್ಲರಿಗೂ ಗೊತ್ತದಾವಿಲ್ಲ? ಹುಮಾಯೂನ, ಬಾಬರ, ಮುಂದೆ ಯಾರು? ಹುಮಾಯೂನ್ ಆದ, ಬಾಬರ್ ಆದ. ಬಾಬರ್ನ ಮಗ ಯಾರು? ಜಹಾಂಗೀರ್. ಜಹಾಂಗೀರ್ ಆಗಣ ಶಹಜಾನ್. ಶಹಜಾನ್ ಆಗಣ ನೋಡಿ ಎಲ್ಲರಿಗೂ ಅಲ್ಲಿ ಕೂತು ಶಹಜಾನ್ ಒಬ್ಬ, ಇನ್ನು ಮುಂದೆ ಒಬ್ಬ ಔರಂಗಜೇಬ್ ಅತ್ತಾನ. ಅಂದ್ರೆ ಎಷ್ಟು ಪಕ್ಕ ನೆನಪಿಟ್ರಿ. ನಮ್ಮ ಮನ್ಯಾಗ ನಮ್ಮ ಮುತ್ಯಾನ ಅಪ್ಪನ ಹೆಸರೇ ನಮ್ಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ನಮ್ಗೆ ವಾದ ವಿವಾದ ನಮ್ಮ ಜೋಡನೆ ಮಾಡ್ತಾರ. ಅವ್ರು ಮತ್ತೆ ಉಳ್ಕಿದವ್ರು ಯಾರು ಯೋಗ್ಯರಿಲ್ಲ ತಿಳ್ಕೊಂಡಿರ್ಬೇಕು. ನನ್ನ ದಂಡೆಗೆ ಹಾಕ್ಯಾರ. ಈಗ ಲಾಸ್ಟ್ ಸಿದ್ಧ 224 ಅಲ್ಲಿದು ಮಾತಾಡಬೇಕು. ಅವ್ರು ಸಿದ್ದರಾಮಯ್ಯ ಹಿಂದೆ ಕೈ ಕಟ್ಟಿ ಮುಂದೆ ನೋಡ್ತಾರೆ. ಇಲ್ಲಿ ಏನಕ್ಕೆ ಯಾವ ಉಪಯೋಗ ಇಲ್ಲ ಎಲ್ಲ ಯತ್ನಾಳ್ ಹಂಗೆ ಚಾಲು ಹೋಗುದು. ನಮಗವ್ರಿಗೆ ಸಂಘರ್ಷ ನಡೀತಾವ. ಹಿಂಗೆ ನಾನು ಎಲ್ಲ ನೋಡಿರಿಲ್ಲ ವಿಧಾನಸಭೆದ. ಒಮ್ಮೆ ವಿಧಾನಸಭೆ ಬೆಳಗಾವಿ ಅಧಿವೇಶನದಾಗ ಮಿಸ್ಟರ್ ಯತ್ನಾಳ್ ಆರ್ಟಿಕಲ್ 19 ಓದ್ರಿ ಅಂದನ. ಆರ್ಟಿಕಲ್ 19 ಇವೇ ಆ ರಾಯರೆಡ್ಡಿ ಅಂತ ಒಂದು ಗಿರೇಕ್ ಐತಲ್ಲ ನಮ್ಮಲ್ಲಿ. ಅವಾಗ ಒಂದು ಸಹಾಯ ಮಾಡ್ಲಕತ್ತ ಚೀಫ್ ಸೆಕ್ರೆಟ್ರಿ, ಕಾನೂನು ಪಂಡಿತರು ಎಲ್ಲರೂ ಬಂದರು. ಸಿದ್ದರಾಮಯ್ಯ ಅವ್ರಿಗೆ ಅದು ಏನೂ ಸಿಗಲೇ ಇಲ್ಲ. ನಾ ಹೇಳಿದೆ, ನೀವು ಸಂವಿಧಾನ ಓದಿಲ್ಲ ಆತ. ಇಲ್ಲ, ಉತ್ತರ ಕೊಡ್ತೇನೆ ಮುಂದೇನು ಕೊಡ್ತೀರಿ? ಕೊಡದಿದ್ರಿ ನೀವು ಬೇಕಾದ ಮೈಸೂರಿಗೆ ಹೋದ್ರು ಮಂದಿ ಕೊಡ್ತಾರೆ. ಮದ್ದೂರು, ಮಂಡ್ಯ, ಕುಮಾರಸ್ವಾಮಿ, ದೇವೇಗೌಡರು, DK ಶಿವಕುಮಾರ್, ಭದ್ರಕೋಟೆ ಒಳಗೆ ಹೋದ್ರೆ 20,000 ಮಂದಿ ಕೊಡ್ತಾರೆ. ಮೊನ್ನೆ ಬೊಮ್ಮಾಯಿ ಅವ್ರು ಇದಕ್ಕೆ ಬಂದಿದ್ರು, ನಮ್ಮ ಕುಮಾರಸ್ವಾಮಿ ಅವರು. ಅವ್ರ ಮಗಳು ಎಂಗೇಜ್ಮೆಂಟ್ ನಾನು ಹೋದೆ. ಎದುರಿಗೆ ಬಂದರು, ಮಾತಾಡಿದ್ವಿ, ಹೋಗಿ ಒಂದು ಮೂಲ್ಯಾಗ ನಿಂತೀವಿ. 4ಕ್ಕೆ ಬರ್ತೀನಿ ಅಂತ ಹೇಳಿ ನಾ ಮದ್ದೂರ್ಗೆ ಹೇಳಿ ಹೊಂಟೆ ಬೆಂಗಳೂರಿನಿಂದ.
ಎಲ್ಲಿಯೂ ಮೋಟ್ರ್ ಸೈಕಲ್ ಬಂದು, ಎಲ್ಲಿಯೂ ಕಾರ್ ಬಂದು, ಎಲ್ಲೂ ದೊಡ್ಡ ದೊಡ್ಡ ಹಾರು ಬಂದು 25,000 ಮಂದಿ ಕೊಡ್ತು ಮರ್ದೋಣ. ನಾವೇನು ₹1 ಯಾರಿಗೂ ರೊಕ್ಕ ಕೊಟ್ಟಿಲ್ಲ. ಅವ್ರು ಹೇಳಿದ್ರು, ಸರ್ ನಾನು ಒಂದು 400-500 ಜನ ಸೇರ್ತಾರೆ ತಿಳ್ಕೊಂಡಿದ್ದೆ. ಸಂಜೆ ಮುಂದೆ ಇದು ವಾತಾವರಣ ಗುರುತಾಗಿ ಮೈಸೂರಿನಿಂದ ಫೋರ್ಸು, ಬೆಂಗಳೂರಿನಿಂದ ಎಲ್ಲ ತಂದು ಇಡೀ ಫೋರ್ಸ್ ಹಾಕ್ಬೇಕಾಯ್ತು ಸರ್. ಇದೇನು ನಿಮ್ಮದು ಪಾಪ್ಯುಲಾರಿಟಿ ಈ ಕಡೆ ಸಿದ್ದು ಬೆಳೀತಲ್ರಿ, ಇದ್ರ ಮುಂದೆ ನಾನೇ ಆಗೋದಿಲ್ಲ ಅಂತ ಹೇಳಿದ. ಯಾಕಿದನ್ನು ಹೇಳ್ತೀನಿ ಅಂದರೆ, ಈ ರೋಡ್ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಚಪ್ಪಲಿ ಒಗಿತಾರೆ, ಕಲ್ಲು ಒಗಿತಾರೆ ಅಂದ್ರೆ ಈ ಮಕ್ಕಳಿಗೆ ಸೊಕ್ಕ ತಿಂಡಿ ಎಟ್ಟಾಗಿದೆ. ನಾ SP ಕೇಳಿದೆ, ನೀನು ಏನಿದು ನಾಟಕ ಅಂತಂದ. 2 ದಿವಸ ಮಾಡೋರು ಓದ್ ಕೇಳಿದೆ ನಾ. ಹಿಂಗೆ ನೀವು ಹಿಂಗೆ ತಿಮ್ಮಾಪುರ ಹೇಳ್ಯಾನ, ನಮ್ಗೇನು ಗೊತ್ತಿಲ್ಲಾರಂತ ಗೃಹ ಮಂತ್ರಿ ಹೇಳ್ಯಾನ. ಅವ್ರು ಕೇಳ್ರಿ ನಮ್ಮ ಗೃಹ ಮಂತ್ರಿಗಳಿಗೆ, ಬಾಗಲಕೋಟೆಯಲ್ಲಿ ಗಲಾಟೆ ಆಗಿದೆ ಗೊತ್ತಿಲ್ಲ, ತುಮಕೂರಿನಲ್ಲಿ ಹೊಡೆದಾಟ ಆಗಿದೆ ಗೊತ್ತಿಲ್ಲ, ಗಾಂಜಾ ಅಫೀಮ್ ಹಿಡಿದಾರೆ ಮೈಸೂರಿನಲ್ಲಿ ಗೊತ್ತಿಲ್ಲ. ತಿಳ್ಕೊಂಡು ನಾ ಹೇಳ್ತೀನಿ, ಇದು ಗೃಹ ಮಂತ್ರಿ ಒಬ್ಬರೇ ಬಾಯಿ ಬಿಚ್ಚದ ಇಲ್ಲಿ ತನ ಹಿಂದೂ ಪರವಾಗಿ ಶಿವಾಜಿ ಮಹಾರಾಜರ ಬಗ್ಗೆ ರಾಜಕೀಯ ಮಾನ ಬಿಟ್ಟು ಅವತ್ತ ಮರಾಠ ಸಮಾಜದವರು ಆರತಿ ಬೆಳೆದ್ರು ಅವರಿಗೆ, ತಲೆಗಿಳಿ ಅಂದ್ರು. ನಮ್ಮ ಸಮಾಜ ಮರ್ಯಾದೆ ಕೆಳಗಿಳಿದ್ವಿ. ಅಲ್ಲಿ ಶಿವಾಜಿ ಮಹಾರಾಜರಿಗೆ ಅಫ್ಜಲ್ ಖಾನ್ ಹೊಡಿಬೇಕಾದ್ರೆ ಅವ್ರ ಸೈನ್ಯದಲ್ಲಿ ಯಾವುದೋ ಒಂದು ಹೆಸರು ಹೇಳ್ಬಿಡ್ತಾರೆ, ಮೈಬೂಬ್ ಸಾಬ್ರು ಹೇಳ್ತಾರೆ, ಗೈಬೂಬ್ ಸಾಬ್ರು. ಅವ ಹೇಳೋದ ಸರ್ 28 ತನ ನೀವು ಯಾರ್ಯಾರು ಕೇಸ್ ಹಾಕೋರು ನೀವು ಹಾಕ್ಸ್ರಿ, 28ಕ್ಕೆ ನೀವು ಅವ್ರು ಯಾರು ಬಂದು ಹತ್ತಿರಲ್ಲ ಅವ್ರ ಜೋಡ ನೀವು JCB ಒಳಗೆ ಒಳಗೆ ಹೋಗ್ಬೇಕಾಗ್ತದೆ. ನಡೆದಿಲ್ಲ ಈಗ. ಈ ಆಡಳಿತ ಬರಲಿಲ್ಲ ಅಂದ್ರೆ ಇನ್ನು ಹಿಂದೂಗಳು ಬಾಂಗ್ಲಾದೇಶಿಯರು ಎಷ್ಟು ಮಂದಿ ಅದಾರ ಇವತ್ತು ಬೆಂಗಳೂರಿನಾಗ. ರೋಹಿಂಗ್ಯಾಗಳು ಒಂದು ಕೆಟ್ಟ ಖತರ್ನಾಕ್ ನೀಚ ಜಾತಿ ರೋಹಿಂಗ್ಯಾ ತೊಂದೈತಿ. ಬರ್ಮಾದಲ್ಲಿ ಒಬ್ಬ ಬೌದ್ಧ ಭಿಕ್ಷುಕ ಅವ್ರನ್ನೆಲ್ಲ ದೇಶದಿಂದ ಹೊರಗೆ ಹಾಕದ. ಒಬ್ಬ ಭಿಕ್ಷುಕ ಮನಸ್ಸು ಮಾಡಿದ್ರೆ ಅವ್ರು ಎಲ್ಲ ನೋಡಿ ಇವತ್ತ ಪಶ್ಚಿಮ ಬಂಗಾಳದಲ್ಲಿ ಒಳಗೆ ಬಂದಾರ, ಕಾಶ್ಮೀರ್ನಾಗ ಸೇರ್ಯಾರ, ಬೆಂಗಳೂರಿನಾಗನೇ 4-5 ಲಕ್ಷ ಜನ. ಮೊನ್ನೆ ಪೊಲೀಸ್ ನನಗೆ ಕೊಟ್ಟಂಥ ಮಾಹಿತಿ, ಒಬ್ಬ ಆಫೀಸರ್ ಹೇಳ್ತಾರೆ 4-5 ಲಕ್ಷ ಜನ ಅದಾರಿ, ಸುಮ್ಮನೆ ನಾವು ಫೇಕ್ ವಿಧಾನಸಭೆಗೆ ಅಂಕಿ ಸಂಖ್ಯೆ ಕೊಡ್ತೀವಿ ಅಂತ. ನೀವು ಜಾಗೃತಿ ಆಗದಿದ್ದರೆ, ಹಿಂದೂಗಳು ಒಂದಾಗದಿದ್ದರೆ, ನಾವು ಬಾಂಗ್ಲಾದೇಶನ ರೋಹಿಂಗ್ಯಾಗಳನ್ನ ಈ ದೇಶದಿಂದ ಒದ್ದು ಹೊರಗೆ ಹಾಕಲಿಲ್ಲ ಅಂದರೆ ನಾವು ಹಿಂದೂಗಳು ಜೀವನ ಮಾಡಲಿಕ್ಕಾಗೋದಿಲ್ಲ. ಅವರು ದೇಶದ್ರೋಹಿ ನೋಡ್ರಿ. ಇವತ್ತೇ ಒಂದು ಪತ್ರಿಕೆ ಒಳಗೆ ಬಂದದ, ಏನು ಹೊರಗಿಂದ ಬಂದಾರಲ್ಲ ಈಗ ಮತ್ತೆ ಭಯೋತ್ಪಾದನೆ ಈ ರಾಜ್ಯದಲ್ಲಿ ದೇಶದಲ್ಲಿ ಪ್ರಾರಂಭ ಮಾಡ್ಲಕತ್ತಾರೆ. ಅದಕ್ಕೆ ಹಿಂದೂ ಸಮಾವೇಶ ಇವತ್ತು ದೇಶದಲ್ಲಿ ಯಾಕೆ ಆಗ್ತಾ ಇದೆ ಅಂದ್ರೆ ನಾವೆಲ್ಲ ಇಲ್ಲಿ ಜಾತಿ ಬಿಡಬೇಕು. ಒಂದು ಆಫರ್ ಬಂದಿತ್ತಂದ್ರೆ ಹೈದರಾಬಾದ್ ನಿಜಾಮ್ ಕರೆದು ಅಂಬೇಡ್ಕರ್ಗೆ ಹೇಳ್ತಾನೆ, ನಿನ್ನ ದಲಿತರನ್ನ ಎಲ್ಲ ತೊಗೊಂಡು ಇಸ್ಲಾಂಗೆ ಸೇರಿಬಿಡು, ಅರ್ಧ ನಾನು ಆಸ್ತಿ ಕೊಡ್ತೀನಿ ಅಂತಂದಾನೆ. ಅವಾಗ ಹೈದರಾಬಾದ್ ನಿಜಾಮನ ಆಸ್ತಿ ಕಿಮ್ಮತ್ತೆ ಅಷ್ಟು. ಅವಾಗ ನಾ ಮಾತಾಡಕತ್ತಿದ್ದು $250 ತೊಲಿ ಬಂಗಾರ ಇದ್ದಾಗ 1 ಲಕ್ಷ ಕೋಟಿ. ಅವಾಗ ಅರ್ಧ ಏನಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಸ್ತಿ ತಗೊಂಡು ಇಸ್ಲಾಂ ಧರ್ಮ ಸೇರಿದ್ರೆ ನೀವು ಇವತ್ತೇನು ಭಗವಾ ಜೆಂಡಾ ಕುಂಕುಮಾಯನ ಹಚ್ಚೋರು ಒಬ್ಬರು ಈ ದೇಶನಾಗ ಉಳಿತಿದ್ದಿಲ್ಲ. ಇವತ್ತು ಹಿಂದೂಗಳು ಉಳಿಬೇಕಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ದೊಡ್ಡ ಕೊಡುಗೆ ಭಾರತಕ್ಕಿದೆ. ಇದು ಇತಿಹಾಸ. ಇದೇನು ನಾವೇನು ಹುಟ್ಟಿಸ್ಕೊಂಡು ಹೇಳೋದಿಲ್ಲ. ನೀವು ಓದೇ ಇಲ್ಲ, ಅಂಬೇಡ್ಕರ್ದು ಓದೇ ಇಲ್ಲ. ನೀವು ಹಳ್ಳಿ ಮಳ್ಳಿ ಅದೇ ನೆಹರೂನ ಚಾಚಾ ನೆಹರು, ಗುಲಾಬಿ ಹೂವು, ಮಕ್ಕಳ ದಿನಾಚರಣೆ, ಅಕ್ಟೋಬರ್ ಬರೋಣ 2 ತಿರುಗಿಸು, ಜೈ ಬಾಪೂಜಿ ಜೈ ಬಾಪೂಜಿ. ಅಂಬೇಡ್ಕರ್ ಇನ್ನೊಂದು ಮಾತಾಡ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಗಾಂಧಿ ಅವ್ರ ಸಮಾಜದವರೇ. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹಿಡಿದು ಕೊಟ್ಟವ್ರು ಯಾರು? ನಮ್ಮವರೇ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿನ ಹಿಡಿದು ಕೊಟ್ಟವ್ರು ಯಾರು? ನಮ್ಮವರೇ. ಇತಿಹಾಸ ನೀವು ತೆಗೆದ್ರೆ ಎಲ್ಲ ಇತಿಹಾಸನಾಗ ಬರೀ ಇದೆ ನಮ್ಮದು. ಮಹಾಭಾರತ ರಾಮಾಯಣ ತೆಗೆದ್ರೆ ಬರೀ ಅಣ್ಣತಮ್ಮರದೇ. ಅಲ್ಲಿಂದ ಹಿಡಿದು ಇಲ್ಲಿ ತನ ನಮ್ಮ ಶಿವಾನಂದ ಪಾಟೀಲ್ರು ಭಾಳ ಚಲೋ ಮಾತಾಡೋದು. ನಮ್ಮ ಹಿಂದಿನ JP ಸದಸ್ಯರು. ಇವತ್ತು ಜನ ಜಾಗೃತಿ ಆಗಿದೆ.
ನಾವೆಲ್ಲ ಒಂದಾಗಬೇಕು. ಇನ್ನು ಮ್ಯಾಗ ಹಿಂದೂ ಸಮಾಜದ ಕಾರ್ಯಕ್ರಮ ನೋಡಿ ಇಷ್ಟು ಜನ, ಒಂದು 10,000 ಜನ ಇರಬೇಕಿಲ್ಲಿ. ಇದನ್ನು ನೋಡಿಬಿಟ್ರೆ ಭಾಳ ಚಲೋ ಮಾತಾಡೋರು ಒಬ್ಬರು ಗುರುಗಳು ಹೊಡೆದಾರ 6 4 ಹೊಡೆದಾರ ಅಂತ ನೀವು ಕಲೀರಿ, ಅವ್ರಿಗೆ ಸಪೋರ್ಟ್ ಮಾಡಿರಿ. ನೀವೇನು ಎಲ್ಲರೂ ತೊಗೊಂಡು AK-47 ತೊಗೊಂಡೋಗಿ ಅಲ್ಲೇನು ಹೊರಗೆ ನಿಂದಿರ್ಬೇಕಾಗಿ. ಇವತ್ತು ನೋಡಿದ್ರಲ್ಲ ನಾವು ಏನೋ ಒಳ್ಳೆ ಸೈನಿಕರಿಗೆ ಏನೋ ಗೌರವ ಸಲ್ಲಿಸಿ ಬಂದ್ವಿ. ಯಾರ ಹೆಸರವರು? ದಿಲೀಪ್ ಪೋತ್ರಾಜ. ನೋಡು, ಕೆಲವೊಂದು ಮಂದಿ ಹೇಳ್ತಾರೆ, ಸೈನಿಕರ ಬಗ್ಗೆ ಮಾತಾಡ್ತಾರೆ, ಪೊಲೀಸರ ಬಗ್ಗೆ ಮಾತಾಡ್ತಾರೆ. ಅಸೆಂಬ್ಲಿಯಾಗ ಇದೇ ಬಂತು. ನಾವು MLC ಇದ್ದಾಗ ಒಬ್ಬ ಸಿದ್ದರಾಮಯ್ಯನವರ ಒಬ್ಬ ಪತ್ರಿಕಾ ಕಾರ್ಯದರ್ಶಿ ಹೇಳ್ದ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಏನವರು ಸೈನಿಕರು ಭಾಳ ಆದ್ರೆ ಅವನು ಹೊಟ್ಟೆ ಉಪಜೀವನಕ್ಕಾಗಿ ಸೈನ್ಯ ಸೇರ್ತಾರೆ. ಅವಾಗ ನಾ ಸಿದ್ದರಾಮಯ್ಯನವ್ರು ಇದ್ದರು ವಿಧಾನ ಪರಿಷತ್. ನಾನು ಹೇಳಿದೆ, ಮಾನ್ಯ ಏನು ಮುಖ್ಯಮಂತ್ರಿಗಳೇ, ನಿಮ್ಮ ಒಬ್ಬ ಪತ್ರಿಕಾ ಕಾರ್ಯದರ್ಶಿ ಸೈನಿಕರ ಬಗ್ಗೆ, ಪ್ರಧಾನಮಂತ್ರಿ ಆದ್ಮ್ಯಾಗ ಯಾವುದೇ ಒಬ್ಬ ಸೈನಿಕ ಹುತಾತ್ಮ ಆದರೆ ಅವನ ಮನೆಗೆ ಅವನ ಪಾರ್ಥಿವ ಶರೀರ ಬರುವಂಥದ್ದು ಏನು ಒಂದು ಆದೇಶ ಯಾರಾದರೂ ಮಾಡಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅನ್ನುವಂಥದ್ದು ಎಂದು ನನ್ನ ಕಾಲಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಅಣು ಬಾಂಬನ್ನು ಪ್ರಯೋಗ ಮಾಡೋದ್ರ ಮೂಲಕ ಭಾರತ 6ನೇ ನಂಬರ್ಗೆ ಬರುವಂಥ ಶಕ್ತಿ ಬಂದ ಮೇಲೇ ಎಲ್ಲ ಮಕ್ಕಳು ಅಂಜಲಕತ್ತಾರೆ. ನಮಗೆ ಪಾಕಿಸ್ತಾನ ದಿನ ಹಾರಾಡ್ತಿತ್ತು. ನಮ್ಮ ಸೈನಿಕರನ್ನ ಯಾವ ರೀತಿ ಹೊಡಿತಿದ್ರು ನೋಡ್ತಿದ್ರಲ್ಲ. ಅವರ ಶಿರಚ್ಛೇದ ಮಾಡಿ ಚೀಲದಾಗ ಹಾಕಿ ಭಾರತಕ್ಕೆ ಚಾಲೆಂಜ್ ಮಾಡ್ತಿದ್ರು. ಈಗ ಒಬ್ಬ ಮಿಲಿಟ್ರಿ ಅವ್ರದ್ದು ಎಲ್ಲರೂ ಹೊಡೆದಿದ್ದು ಸುದ್ದಿ ಕೇಳಿರಿ. ಒಬ್ಬರಿಗೆ ಕಲ್ಲು ಹೋಗಿತ್ತ ನಮ್ಮ ಮಗ ಅಲ್ಲಿ ಕಾಶ್ಮೀರ್ನಾಗ. ಮೊದಲು 500 ರೂಪಾಯಿ ತೊಗೊಂಡು ಕಲ್ಲು ಹೋಗಿತ್ತು. ಮಿಲಿಟ್ರಿ ಅವ್ರ ಕೈಗೆ AK-47 ಇರ್ತಿತ್ತು. ಮನಮೋಹನ್ ಸಿಂಗ್ನಂಥ ಅತ್ಯಂತ ದರಿದ್ರ ಅಯೋಗ್ಯ ಸುರಕ್ಷಿತ ಆಗಿರ್ಬೇಕು. ನಮ್ಮ ಪೊಲೀಸರು, ನಾವು ಸಡ್ಲಿ ಬಿಡೋದಿಲ್ಲ ಪೊಲೀಸರಿಗೆ. ಫುಲ್ ಅವರಿಗೆ ಮೊದಲು ಅವ್ರ ಏನು ನೇಮಕಾತಿ ಮೊದಲು ಮಾಡ್ತೀನಿ ಬಂದ್ಕೊಳ್ಳ. ಎಲ್ಲರಿಗೆ AK-47 ಎಲ್ಲ ಹೊಸ ಗಾಡಿಗಳು. ಯಾವ ಪಾಕಿಸ್ತಾನ್ ಜಿ ಅನ್ನೋದ್ರ ಡಮ್, ಇನ್ನ ಮುಂದಿನ ದಾಬಾದ ಅನ್ನೋದ್ರೊಳಗೆ ಡಮ್ಮೆ. ಸೀದಾ ಮ್ಯಾಗೆ ಹೋಗುದು. ಎಲ್ಲಿ ಜೈಲಿಗೆ ಕರ್ಕೊಂಡು ಹೋಗಿ ಬಿರಿಯಾನಿ ತಿನ್ನಿಸು. ನಿಶ್ಚಿತವಾಗಿ ದೇಶನಾಗ ಈ ರಾಜ್ಯದಾಗ ಇರಬೇಕಾದ್ರೆ ಎಲ್ಲರೂ ಮುಂದಿನ ಚುನಾವಣೆ ಬಂದಾಗ ಯಾರು ಹಿಂದೂ ಪರವಾಗಿ ಗಟ್ಟಿ ಇರ್ತಾನೆ ಮತ್ತು ಅಳ್ಪುಳ್ಕಿದ್ದವ್ರನ್ನ ಆರಿಸಿ ಕಳಿಸ್ಬೇಡ್ರಿ. ಈ ರಂಜಾನಕ್ಕೆ ಇದು ಕೊಡೋರು, ಈ ಅಕ್ಕಿ ಬೆಲ್ಲ ಕೊಡೋರನ್ನ ಆರಿಸಿ ಕಳಿಸ್ಬೇಡ್ರಿ. ಸಾಕಿಲ್ಲ, ಎದಕ್ಕೆ ಬೇಕಾರೆ ಇವ್ ಬುದ್ಧಿ ಇಲ್ಲ. ನಮ್ಮ ಮಂದಿಗೂ ನೀವು ಅವ್ರು ಕೊಟ್ರೆ ಓಟ್ ಹಾಕ್ತಾರೆ. ಹಾಕ್ಯಾರೇನ್ರಿ ಸರ್ಕಂತಾರೆ ನಿಮ್ಗೆ. ನನಗಂತೂ ಬಿಜಾಪುರ ಹಾಕೋದಿಲ್ಲ ಬಿಡ್ರಿ. ನಾ ಬೇಡ ಅಂತೇಳಿ ನೀವು ಬರೋದು ಬೇಡ, ನೀವು ಓಟ್ ಹಾಕೋದು ಬೇಡ. ನಮ್ಮ ಮಂದಿ ಅದಾರ ಗಟ್ಟಿಗೆ ಬಂದು ಓಟ್ ಹಾಕೈತೆ ಮೇರೆ ಬೇಟ. ಮತ್ತು ನೀವೇನು ಕಿಸಿಲಾಕಾಯ್ತಿದ್ರಿ ಅದಕ್ಕೆ? ಏನು ಮಾತಾಡ್ತೀರಿ ಎತ್ತಾಡ್ರಿ, ಏನು ಮಾತಾಡ್ತೀರಿ ಅಂತಂದ. ನಿಮ್ಗೇನಾರ ಐತೆ ಮಾನ ಮರ್ಯಾದೆ? ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತಾರೆ, ದಡ 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 ನಾಲ್ಕು ಎನ್ಕೌಂಟ್ರ್ ಮಾಡಿದ್ರೆ ನೀವು ಮೊದಲು ಪುಕ್ಕದಿರಿ. ಪೊಲೀಸ್ರು ಏನಪ್ಪ ನೋಡಿ ಮತ್ತು ಈ ಸರ್ಕಾರ ಅಂತ ಯಾರು ಸರ್ಕಾರ ಗುರ್ತೈತಲ್ಲ, ಅವ್ರದ್ದೇ ಸಪೋರ್ಟ್. ಮತ್ತು ಸಸ್ಪೆಂಡ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಕಿರಿಕಿರಿ ಬೇಡತ್ತೇಳಿ ಅವ್ರು ನಮ್ಮಕ್ಕೆ ಹೊಡೆದು ನಮ್ಮವ್ರ ಕಡೆಯಿಂದ ಹೆಚ್ಚು ಅವಾಜ್ ಮಾಡಿಸ್ತಾರೆ ಅವರು ಹಿಂದೂಗಳ ಕಡೆಯಿಂದ. ನಮಗೆ ಭಾಳ ಅನ್ಯಾಯ ಮಾಡ್ಯಾರ, ಹಿಂದೂಗಳಿಗೆ ಇಲ್ಲಿ ಹೊಡೆದಾರೆ, ಇಲ್ಲಿ ಹೊಡೆದ. ಆ ಸಿದ್ದರಾಮಯ್ಯ ಪೊಲೀಸರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಬಹುಮಾನ ಕೊಡುತ್ತೇನೆ ಅಂತ. ಪಂಚಮಸಾಲರು ಹೋರಾಟನಾಗ ಏನು ಮಾಡಿದ್ರು? ಅದು ಯಾವ ಒಬ್ಬ ಇದ್ದವ ಸರ್ಕಲ್ ಇನ್ಸ್ಪೆಕ್ಟರ್ ಉಳಿಲಿಲ್ಲ. ಅದಕ್ಕೆ ಮುಂದಿನ ದಿವಸನಾಗ ಈ ರೊಕ್ಕದ ಸಲುವಾಗಿ ಕರ್ನಾಟಕ ಮಾರುವಂಥ ನಾಯಕರನ್ನು ಆಯ್ಕೆ ಮಾಡಿಬೇಡ್ರಿ, ಅಂದ್ರೆ ಹಿಂದೂ ಧರ್ಮ ಉಳಿತದೆ. ಇವರೆಲ್ಲ ರಾತ್ರಿ ಅಡ್ಜಸ್ಟ್ಮೆಂಟು, ಮುಂಜಾನೆ ಇದ್ರೆ ಸುಮ್ಮ ತೀವ್ರವಾಗಿ ಖಂಡಿಸುತ್ತೇನೆ ಅಂತ ಮಾತಾಡ್ತಾರಲ್ಲಿ ವಿಧಾನಸಭೆದಾಗ. ನಾನು ನೋಡ್ತಿರ್ತೀನಿ. ಒಮ್ಮೆ ಅಶೋಕಿಗೆ ಅಂದೆ, ಗಟ್ಟಿಗೆ ಮಾತಾಡು ಮಾರ, ಉಗ್ರವಾಗಿ ಖಂಡಿಸುತ್ತೇನೆ ಅಂದ್ರೆ ಆ ಸಿದ್ದರಾಮಯ್ಯ ಅವ DK ಶಿವಕುಮಾರ್, ಏನು ಅಶೋಕ, ವಿಜೇಂದ್ರ ಫೈಲ್ ತೆಗಿಲ್ಲ ತಗೋತಾನೆ DK ಶಿವಕುಮಾರ್. ಇವ್ರು ಅತ್ತಾರ ನಿಮಗಂದಿಲ್ಲ. ತಪ್ಪು ತಿಳ್ಕೊಬೇಡ್ರಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ. ವ್ಯವಸ್ಥೆ ಕರ್ನಾಟಕದ ಗಾಳಿನೇ
ಸಿದ್ದರಾಮಯ್ಯನವರೇ ಲೇ ಮಿಸ್ಟರ್ ಯತ್ನಾಳ್ ಬಿ ಜೆ ಪಿದಿಂದ ಎಕ್ಸ್ಪೆಲ್ ಮಾಡ್ಯಾರ ನಿಮ್ಮನ್ನು. ನೀವನ್ನೇ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರೆ ಹಾಂ ಏನೋ ಇಲ್ಲ. ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರವರು ತಮ್ಮನ್ನು ಎಕ್ಸ್ಪೆಲ್